ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 53ನೇ ಅಧ್ಯಾಯವನ್ನು ಶುರು ಮಾಡೋಣ. ಸೂರಜ್ ಥರ ನಾನಿರಬೇಕಾ ಯೋಚಿಸುತ್ತಾ ನೀತಾ ತಾನೇ ಮೊದಲನೇ ಬಾರಿಗೆ ಸೂರಜ್ನನ್ನು ಅನುಕರಣೆ ಮಾಡಿದವಳು ಯುವರಾಜ್ ಭುಜಕ್ಕೆ ಒರಗಿ ಯೋ ಐ ಲವ್ ಯು ಎಂದು ಹೇಳಿದವಳ ಮಾತು ಕೇಳಿ ಯುವರಾಜ್ ಏನು ಅಂತ ಸ್ವಲ್ಪ ಜೋರಾಗೆ ಕಿರಿಚಿಬಿಟ್ಟಿದ್ದ. ಏನಾಯಿತು ಅಣ್ಣ, ಅದ್ಯಾಕೆ ಹಾಕಿರಿಚ್ಕೊಂಡೆ? ಹಿಂದಿನ ಸೀಟ್ನಲ್ಲಿ ಏನು ನಡೆದಿರಬಹುದೋ ಅನ್ನೋ ಸಣ್ಣ ಕಲ್ಪನೆ ಸೂರಜ್ಗೆ ಇದ್ದರೂ ಏನು ಅರಿತಿಲ್ಲದವನ ಹಾಗೆ ಪ್ರಶ್ನೆ ಮಾಡಿದ್ದ. ಏನಿಲ್ಲ ಕಣೋ, ನೀತಾ ಏನೋ ಹೇಳಿದ್ಲು, ಸರಿ ಕೇಳಿಸ್ಲಿಲ್ಲ, ಅದಕ್ಕೆ ಹಾಗೆ ಕೇಳಿದೆ ಅಷ್ಟೇ ಅಂತ ಹೇಳಿದವನು ಇನ್ನೂ ತನ್ನ ಕಿವಿಯನ್ನು ತಾನೇ ನಂಬಲಾರದ ಸ್ಥಿತಿಯಲ್ಲಿ ತನ್ನ ಮಡದಿಯತ್ತ ಮುಖ ಮಾಡ್ದ. ಆದರೆ ಯುವರಾಜ್ ಹಾಗೆ ಪ್ರತಿಕ್ರಿಯಿಸಿದ್ದಕ್ಕೆ ನೀತಾ ಕೋಪಗೊಂಡು ಹುಬ್ಬು ಬೆಸೆದವಳು ಯುವರಾಜ್ನಿಂದ ದೂರ ಸರಿದು ಕಿಟಕಿ ಕಡೆಗೆ ಮುಖ ಮಾಡಿ ಕೂತವಳು ಡಿಸ್ಗಸ್ಟಿಂಗ್ ಎಂದು ಗೊಣಗಿಕೊಂಡ್ಳು. ಕನ್ನಡಿಯಲ್ಲಿ ಇವರಿಬ್ಬರನ್ನ ಗಮನಿಸಿದ ಸೂರಜ್ ಈಗ ತಾನೇ ಅತ್ತಿಗೆ ಅಣ್ಣನ ಜೊತೆಗೆ ನಗು ಮುಖ ಹೊತ್ತು ಮಾತನಾಡಿದ್ರು, ಮರುಗಳಿಗೆನಲ್ಲೇ ಅದ್ಯಾಕೆ ಹಾಗೆ ಮುನಿಸ್ಕೊಂಡ್ರು? ಗೊಂದಲದಲ್ಲಿ ಸಾನ್ವಿ ಮುಖ ನೋಡಲು ಅವಳು ಈಗಲೂ ಮುಗುಳ್ನಗುಳ್ತಾಳೆ ಇರುವಳು. ಸೂರಜ್ ಅವಳ ನಗು ಕಂಡು ಹಿಂದೆ ನೋಡು, ಏನೂ ಸರಿ ಹೋಗಿಲ್ಲ ಅನ್ನುವಂತೆ ಸನ್ನೆ ಮಾಡಿದ್ರೆ, ಸೂರಿ ನನಗೆ ನಿದ್ರೆ ಬರ್ತಾ ಇದೆ, ನಾನು ಹಿಂದೆ ಸೀಟಿಗೆ ಹೋಗಿ ಮಲಗ್ತೀನಿ, ಬಾವಾ ನೀವು ಪ್ಲೀಸ್ ಇಲ್ಲಿ ಬಂದು ಕೂತ್ಕೊಳ್ಳಿ ಎಂದವಳು ಸೂರಜ್ಗೆ ಕಾರ್ ನಿಲ್ಲಿಸಲು ಹೇಳಿ ತಾನು ಈಗ ಹಿಂದೆ ಹೋಗಿ ನೀತಾ ಪಕ್ಕ ಕೂತವಳು ಅಕ್ಕ ನಿಮಗೆ ನಿದ್ರೆ ಬರ್ತಾ ಇಲ್ವಾ ಎಂದಳು. ಇಲ್ಲ ಸಾನ್ವಿ, ನಿನಗೆ ನಿದ್ರೆ ಬರ್ತಾ ಇದ್ರೆ ಮಲ್ಕೋ, ಆದರೆ ನನ್ನ ಭುಜದ ಮೇಲೋ ಇಲ್ಲ ನನ್ನ ಮಡ್ಲಲ್ಲೋ ತಲೆ ಇಟ್ಟು ಮಲಗಿದ್ರೆ ಚೆನ್ನಾಗಿರಲ್ಲ, ಅದೆಲ್ಲ ನನಗಿಷ್ಟ ಆಗಲ್ಲ ಎಂದಳು. ಮುಖ ಗಂಟು ಮಾಡಿ ಮಾತಾಡ್ತಾ ಇದ್ದ ನೀತಾ ಮಾತು ಕೇಳಿ ಕಿಸಕ್ಕನೆ ನಕ್ಕ ಸಾನ್ವಿ, ನೀವು ಮಲ್ಕೋ ಅಂದರೂ ನಾನು ನಿಮಗೆ ಹೊರ್ಕೊಂಡು ಮಲ್ಗೋಲ್ಲ ಅಕ್ಕ. ಯಾಕೆ ಗೊತ್ತಾ, ನಿನ್ನೆ ಅತ್ತೆ ಹೇಳ್ತಾ ಇದ್ರು ನಾನು ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ನಾನು ಯಾರ ಜೊತೆಗೆ ಹೆಚ್ಚು ಕ್ಲೋಸ್ ಆಗಿರ್ತೀನೋ ನನ್ನ ಹೊಟ್ಟೆಲಿರೋ ಮಗುನೂ ಅವ್ರ ಹಾಗೆ ಆಗುತ್ತೆ ಅಂತೆ. ಆದರೆ ಅಕ್ಕ, ನನಗೆ ನಿಮ್ಮ ಜೊತೆ ಕ್ಲೋಸ್ ಆಗಿರೋಕ್ಕೆ ಭಯ. ನನ್ನ ಮಗು ನಂತರ ಚೂಟಿಯಾಗಿ ತುಂಟನಾಗಿ ಸೂರಜ್ ಥರ ಮುದ್ದಾಗಿ ಜಾಣನಾಗಿ ಹುಟ್ಟಬೇಕು ಅಂತ ಆಸೆ. ನಿಮ್ಮ ಥರ ರೋಬೋಟ್ ಹುಟ್ಬಿಟ್ರೆ ಯಪ್ಪ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಸೊ ಪ್ಲೀಸ್ ಅಕ್ಕ, ನಾನು ನಿಮ್ಮ ಹತ್ರಕ್ಕೆ ಬರಲ್ಲ, ನೀವು ನನ್ನ ಹತ್ರಕ್ಕೆ ಬರಬೇಡಿ ಅಂತ ಹೇಳಿದವಳು ಅವಳಿಂದ ಆದಷ್ಟು ದೂರ ಸರಿದು ಸೀಟಿಗೊರಗಿ ಕಣ್ಮುಚ್ಚಿ ಮಲಗಿದ್ಲು. ನಿಮಗೆ ಪ್ರೀತಿ ಮಾಡೋಕ್ಕೂ ಬರಲ್ಲ, ಪ್ರೀತಿ ಭಾಷೆನೂ ಅರ್ಥ ಆಗಲ್ಲ, ಅದಕ್ಕೆ ನಿಮಗೆ ಅರ್ಥ ಆಗೋ ಭಾಷೆಯಲ್ಲೇ ಬುದ್ಧಿ ಕಲಿಸ್ತೀನಿ. ಪಾಪ ಯುವಿ ಭಾವ, ಅವರೆಷ್ಟು ಒಳ್ಳೆಯವರು, ಅದೆಷ್ಟು ಮೃದು ಸ್ವಭಾವದವರು ಅಂತ ಗಂಡ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು. ನಿಜ ಹೇಳಬೇಕಂದ್ರೆ ನಮ್ಮ ಅತ್ತೆ ಸಣ್ಣ ವಯಸ್ಸಿಂದ ತಮ್ಮ ಮಕ್ಕಳಿಗೆ ಹೆಣ್ಮಕ್ಳು ಅಂದರೆ ಸೂಕ್ಷ್ಮ ಮನಸ್ಸಿನವರು, ಅವ್ರ ಮನಸ್ಸನ್ನು ಯಾವತ್ತೂ ನೋಯಿಸಬಾರ್ದು, ಗಂಡು ಅಂತ ಎಂದು ಹೆಣ್ಮಕ್ಳ ಮೇಲೆ ಅಧಿಕಾರ ಚಲಾಯಿಸಬಾರ್ದು ಅಂತ ಬುದ್ಧಿ ಹೇಳಿ ಬೆಳೆಸಿದ್ದಾರೆ. ಅದಕ್ಕೆ ನಮ್ಮ ಹತ್ರ ಇವ್ರುಗಳು ಇಷ್ಟು ಚೆನ್ನಾಗಿ ನಡ್ಕೊಳ್ಳೋದು. ನಾವಿಬ್ಬರು ಅದೆಷ್ಟು ಪುಣ್ಯ ಮಾಡಿದ್ದೀವಿ ಅಕ್ಕ. ಆದರೆ ಇದ್ಯಾವುದು ನಿಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ, ಅದೇ ಬೇಜಾರು. ಇರಲಿ ಬಿಡಿ, ಒಂದು ವಾರದಲ್ಲಿ ನೀವು ಸೂರಜ್ನ ಕಾಪಿ ಮಾಡಿಕೊಂಡು ನಾಟಕದಲ್ಲಿ ಯುವಿ ಭಾವನ್ ಪ್ರೀತಿಸೋದಲ್ಲ, ಮನಸ್ಸಾರೆ ಅವರನ್ನು ಪ್ರೀತಿಸಬೇಕು. ಅವ್ರ ಮೇಲೆ ನಿಮಗೆ ಒಲವು ಮೂಡಲೇಬೇಕು. ಹಾಗೆ ನಾನು ಮಾಡಬೇಕು, ಮಾಡೇ ಮಾಡ್ತೀನಿ. ಹಾಗೆ ಮಾಡಲಿಲ್ಲ ಅಂದರೆ ನಾನು ನನ್ನ ಗಂಡನ ಸುಂಡಿಲಿನೇ ಅಲ್ಲ. ತನ್ನಲ್ಲೇ ಮಾತನಾಡಿಕೊಂಡು ನಸುನಕ್ಕ ಸಾನ್ವಿ ಹಾಗೆ ನಿದ್ರೆಗೆ ಜಾರಿದ್ಲು. ಸಾನು ಎದ್ದೇಳೋ, ಎಸ್ಟೇಟ್ ಬಂತು? ಅವಳ ಭುಜ ತಟ್ಟಿ ಎಬ್ಬಿಸಿದ್ದ ಸೂರಜ್. ಎಚ್ಚರಗೊಂಡವಳು ಸುತ್ತಲೂ ನೋಡುತ್ತಾ ಪರಿಸರದ ಸೊಬಗನ್ನು ಆಸ್ವಾದಿಸುತ್ತಾ ಸೂರಜ್ ಕೈ ಹಿಡಿದು ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ಇದ್ದ ವರ್ಮಾ ವಿಂಟೇಜ್ ಮನೆಗೆ ಬಂದು ಮಧ್ಯಾಹ್ನದ ಊಟ ಮುಗಿಸಿ ಪ್ರಯಾಣದ ಆಯಾಸ ಕಳೆಯಲು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಬೇಕು ಅಂದ್ಕೊಂಡ್ರೆ ನೀತಾ ತನಗೆ ಯಾವ ವಿಶ್ರಾಂತಿನೂ ಬೇಡ, ಈಗಲೇ ಎಸ್ಟೇಟ್ನೆಲ್ಲ ಒಂದು ಸುತ್ತ ಹಾಕಿ ಬಂದು ಕಾಫಿ ಬೆಳೆ ಬಗ್ಗೆ ಅದರ ಉತ್ಪನ್ನಗಳ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಹೇಳಿದ್ಲು. ಅದಕ್ಕೆ ನಾವೊಂದು ವಾರ ಇಲ್ಲೇ ಇರ್ತೀವಿ ತಾನೇ, ಮತ್ತ್ಯಾಕೆ ಇಷ್ಟು ಅರ್ಜೆಂಟು, ನಾಳೆ ಬೆಳಗ್ಗೆ ಹೋಗೋಣ. ಸೂರಜ್ಗೆ ಅತ್ತಿಗೆ ಹೀಗೆ ಪ್ರಾಪರ್ಟಿ ಬಗ್ಗೆ ಯೋಚಿಸೋ ಬದಲು ಅಣ್ಣನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿ ಅನ್ನೋ ಆಸೆಯಿಂದ ಹೇಳಿದ್ದ. ಆದರೆ ನೀತಾಗೆ ಬಿಸ್ನೆಸ್ಸೇ ಮುಖ್ಯ. ಅದರಲ್ಲೂ ಈಗ ತನ್ನ ಫುಡ್ ಪ್ರೊಡಕ್ಷನ್ ಬಿಸ್ನೆಸ್ ಜೊತೆಗೆ ಕಾಫಿ ಬಿಸ್ನೆಸ್ ಶುರು ಮಾಡೋ ಬಗ್ಗೆ ಯೋಚನೆಗಳನ್ನು ಆಗಲೇ ಹಾಕ್ಕೊಂಡಿದ್ಲು. ಹಾಗಾಗಿ ಈ ಬಿಸ್ನೆಸ್ ಲಾಗಳ ಬಗ್ಗೆ ಈಗಲೇ ಒಂದು ನೀಲನಕ್ಷೆ ತಯಾರಿ ಮಾಡ್ಕೊಳ್ಬೇಕು ಅಂತ ತೀರ್ಮಾನಿಸಿಬಿಟ್ಟಿದ್ಲು. ನೀತಾ ತನ್ನ ಹಠ ಬಿಡಲ್ಲ ಅಂತ ಅರಿತ ಸಾನ್ವಿ, ಸೂರಿ, ಯುವಿ ಭಾವ ನೀವಿಬ್ಬರು ಅಕ್ಕನ ಜೊತೆ ಎಸ್ಟೇಟ್ ಸುತ್ತಿ ಬನ್ನಿ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಎಂದವಳು ಕೆಲಸದವರು ಅವಳ ಲಗೇಜ್ನ ಮೊದಲನೇ ಮಹಡಿಯಲ್ಲಿನ ರೂಮ್ನಲ್ಲಿ ಇಡ್ತಾ, ಚಿಕ್ಕ ಹುಡುಗನಿಂದಲೂ ಇಲ್ಲಿಗೆ ಬಂದಾಗ ಸೂರಜ್ ಇದೇ ರೂಮ್ನಲ್ಲಿ ಇರೋರು ಅಂತ ಹೇಳಿದ್ದಕ್ಕೆ ಮತ್ತಿನ್ಯಾವ ರೂಮ್ ಕಡೆಗೂ ಹೋಗದೆ ಅದೇ ರೂಮ್ನ ಸೇರಿಕೊಂಡ್ಳು.
ಆದರೆ ನೀತಾ ಬಂಗಲೆಯ ಎಲ್ಲ ರೂಮ್ಗಳನ್ನು ನೋಡಿ ವಿಶಾಲವಾದ ಕೋಣೆಯನ್ನು ತನ್ನದು ಎಂದು ಆಯ್ಕೆ ಮಾಡಿದ್ಲು. ಯಾವಾಗಲೂ ಎಲ್ಲದರಲ್ಲೂ ಬೆಸ್ಟ್ ಬೇಕು ಅನ್ನೋ ಈ ಹಕ್ಕನ ಹುಚ್ಚು ಹೇಗಪ್ಪ ದೂರ ಮಾಡೋದು ಯೋಚಿಸುತ್ತಾ ಸಾನ್ವಿ ಹಾಸಿಗೆ ಮೇಲೆ ಕಾಲು ಚಾಚಿ ಮಲಗಿದ್ಲು. ಸೂರಜ್ ತನ್ನ ಅಣ್ಣನ ಜೊತೆಗೆ ಹೊರಡೋ ಮೊದಲು ಅಲ್ಲಿದ್ದ ಕೆಲಸದ ಆಳು ಶಾಂತಮ್ಮನಿಗೆ ತನ್ನ ಹೆಂಡತಿಯ ಕಡೆ ಸ್ವಲ್ಪ ಗಮನ ಇರಲಿ, ಅವಳು ಕುಡಿಯೋಕ್ಕೆ ತಿನ್ನಕ್ಕೆ ಏನೇ ಕೇಳಿದ್ರು ಮಾಡಿಕೊಡಿ ಅಂತ ಹೇಳಿ ಮನೆಯಿಂದ ಹೊರಟನು. ಎಸ್ಟೇಟ್ನ ಪೂರ್ತಿ ಒಂದು ಸುತ್ತು ಹಾಕಿದ ಮೇಲೆ ನೀತಾ ಹೇಳಿದ ಬಿಸ್ನೆಸ್ ವಿಚಾರಗಳನ್ನು ಕೇಳಿ ಆ ಐಡಿಯಾ ಬಹಳನೇ ಇಡಿಸಿದ್ದಕ್ಕೆ ನಾಳೆಯೇ ಇದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರೋಣ ಅಂದ ಸೂರಜ್. ಅಣ್ಣ ಅತ್ತಿಗೆ ಜೊತೆಗೆ ಮನೆಗೆ ಹಿಂದಿರುಗಿ ಬಂದಾಗ 3-4 ಗಂಟೆ ಕಳೆದಿದ್ರೂ ಸಾನ್ವಿ ಏನನ್ನೂ ತಿನ್ನದೆ ಹಾಗೆ ಮಲಗಿಬಿಟ್ಟಿದ್ಲು ಅಂತ ತಿಳಿದ ಮೇಲೆ ಅವಳನ್ನು ಕಾಣಲು ರೂಮಿಗೆ ಬಂದರೆ ಅವಳು ತನ್ನ ಎಂದಿನ ಅಭ್ಯಾಸದಂತೆ ದಿಂಬನ್ನು ತಬ್ಕೊಂಡು ಬೋರಲು ಮಲಗಿಬಿಟ್ಟಿದ್ಲು. ಅವಳನ್ನು ಹಾಗೆ ಕಂಡು ಗಾಬರಿಯಲ್ಲಿ ಅವಳ ಹತ್ರಕ್ಕೆ ಹೋಗಿ ಅವಳನ್ನು ಪಕ್ಕಕ್ಕೆ ಸರಿಸಿದ ಸೂರಜ್ ಅವಳನ್ನು ಎಬ್ಬಿಸಿ, ನಿನ್ನ ತಲೆಯಲ್ಲಿ ಏನು ಜೇಡಿ ಮಣ್ಣು ತುಂಬಿಕೊಂಡಿದ್ದೀಯಾ ಸಾನ್ವಿ? ಈ ಟೈಮ್ನಲ್ಲಿ ಯಾರಾದರೂ ಹೀಗೆ ಬೋರ್ಲು ಮಲಗ್ತಾರಾ? ಡಾಕ್ಟರ್ ಹಾಗೆ ಮಲಗಬಾರ್ದು ಅಂತ ನಿನಗೆ ಅಡ್ವೈಸ್ ಮಾಡಿದ್ರು ತಾನೇ? ನೀನೇನು ಪ್ರೆಗ್ನೆಂಟ್ ಅನ್ನೋದನ್ನು ಮರ್ತುಬಿಟ್ಟಿಯಾ ಹೇಗೆ? ನಿನ್ನಂಥ ಕೇರ್ಲೆಸ್ ಹುಡುಗಿನ ನಾನೆಲ್ಲೂ ನೋಡಿಲ್ಲ ಎಂದ. ಒಂದೇ ಸಮನೆ ರೇಗುತ್ತಿದ್ದ ಗಂಡನ ಕಡೆಗೆ ತಾನು ಉರಿ ನೋಟ ಬೀರಿದ ಸಾನ್ವಿ, ಏನಂದ್ರಿ? ನನಗೆ ಜವಾಬ್ದಾರಿ ಇಲ್ವಾ? ಹಾಗಾದರೆ ನಿಮಗೆ ಮಹಾ ಜವಾಬ್ದಾರಿ ಇದೆ ಅಲ್ವಾ? ಏನೋ ಬಾಯಿ ಮಾತಿಗೆ ಎಸ್ಟೇಟ್ ಸುತ್ತ ಬನ್ನಿ ಅಂದರೆ ಅದನ್ನೇ ನಿಜ ಅಂದ್ಕೊಂಡು ಹೊರಟೇ ಬಿಟ್ಟ ಮಹಾನ್ ಭಾವ ಎಷ್ಟು ಹೊತ್ತಾದರೂ ಪತ್ತೇನೇ ಇಲ್ಲ. ಅಕ್ಕನಿಗೆ ಹಿಡಿದಿರೋ ಭೂತ ಬಿಡ್ಸೋಕ್ಕೋಗಿ ಆ ಭೂತ ನಿಮಗೆ ಒಕ್ಕರಿಸ್ಕೊಂಡಿದ್ರೆ ಅಂತ ಭಯ ಶುರುವಾಗಿದೆ ನನಗೆ. ಇಷ್ಟು ದೊಡ್ಡ ಮನೆ ಸೂರಿ, ಅದು ಹಳೆ ಕಾಲದ ಮನೆ. ನಿಮಗೆ ಗೊತ್ತು ತಾನೇ ನನಗೆ ಈ ಥರ ದೊಡ್ಡ ಜಾಗದಲ್ಲಿ ಒಬ್ಬಳೇ ಇರೋದು ಅಂದರೆ ಭಯ ಅಂತ. ಹಾಗೆ ನನಗೆ ಭಯ ಆದಾಗ ಹೀಗೆ ದಿಂಬನ ತಬ್ಬಿ ಮಲಗೋದು ನನ್ನ ಅಭ್ಯಾಸ. ಇಲ್ಲಿಗೆ ಬರೋಕ್ಕೆ ಮೊದಲು ನಾನು ಏನು ಹೇಳಿದ್ದೆ ನೆನಪಿದೆ ತಾನೇ? ನೀವು ನನ್ನ ಜೊತೆಗಿದ್ದರೆ ನನಗೇನು ಆಗಲ್ಲ ಅಂತ. ಆದರೆ ನಿಮಗೆ ನನ್ನ ಜೊತೆ ಇರೋದಕ್ಕಿಂತ ನಿಮ್ಮ ಅತ್ತಿಗೆ ಜೊತೆ ಕೂತು ಬಿಸ್ನೆಸ್ ಪ್ಲ್ಯಾನ್ ಮಾಡೋದೇ ಇಂಪಾರ್ಟೆಂಟು ಅಲ್ವಾ? ತಪ್ಪು ನೀವು ಮಾಡಿ ಈಗ ನನ್ನ ಬೈಯೋಕ್ಕೆ ಬರಬೇಡಿ. ಕಣ್ತುಂಬಿಕೊಂಡು ಎದ್ದವಳು ಮೆಟ್ಟಿಲು ಇಳಿದು ಕೆಳಗೆ ಬರುವ ಹೊತ್ತಿಗೆ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡ ಸೂರಜ್. ಸಾರಿ ಕಣೆ ಸಾನು, 2-3 ವರ್ಷದಿಂದ ನಾನು ಇಲ್ಲಿಗೆ ಬಂದೇ ಇರಲಿಲ್ಲ. ಅದಕ್ಕೆ ನೀನು ಹೋಗಿ ಎಸ್ಟೇಟ್ ಸುತ್ಕೊಂಡು ಬನ್ನಿ ಅಂದ ತಕ್ಷಣ ಹೊರಟ್ಬಿಟ್ಟೆ. ತಪ್ಪು ನಂದೇ. ನಾನು ನಿನ್ನ ಬಗ್ಗೆ ಯೋಚಿಸ್ಬೇಕಿತ್ತು. ನನ್ನ ಸಾನು ತನ್ನ ರೂಮ್ನಲ್ಲಿ ಒಬ್ಬಳೇ ಇರ್ತಾಳೆ, ಅವಳ ಬಾಯಿ ಮಾತ್ರ ಜೋರು, ಆದರೆ ಧೈರ್ಯದ ವಿಷಯಕ್ಕೆ ಬಂದರೆ ಅದು ದೊಡ್ಡ ಪುಕ್ಲು ಅನ್ನೋದನ್ನು ಮರ್ತಿದ್ದೆ ನೋಡು ಎಂದವನು ಮೇಲ್ದುಟಿ ಕಚ್ಚಿ ಸಣ್ಣದಾಗಿ ನಕ್ಕರೆ ತನ್ನನ್ನು ಎತ್ತಿಕೊಂಡಿದ್ದವನ ಕೊರಳ ಬಳಸಿದ್ದ ಹುಡುಗಿ ಅವನ ಮಾತು ಕೇಳಿದ್ದೇ ತಡ ಅವನ ಹಿಂದಲೆಯನ್ನು ಮುಷ್ಟಿಯಲ್ಲಿ ಹಿಡಿದು ಜುಂಗಿಸುತ್ತಾ, ನನ್ನ ಪುಕ್ಲು ಗಿಕ್ಲು ಅಂದರೆ ಚೆನ್ನಾಗಿರಲ್ಲ ಸೂರಿ, ಯಾವಾಗಲೂ ನನ್ನೇ ಅಣಕಿಸೋದಾಯಿತು. ಮಾಡೋದೆಲ್ಲ ಮಾಡಿ ಈಗ ಮಹಾ ದೊಡ್ಡ ಕೇರಿಂಗ್ ಹಸ್ಬೆಂಡ್ ಅನ್ನೋ ಹಾಗೆ ಎತ್ಕೊಂಡು ಮೆಟ್ಲಿಳಿಸೋದಂತೆ. ಬಿಡ್ರಿ ನನಗೆ ಮೆಟ್ಲಿಳಿಯೋಕೆ ಚೆನ್ನಾಗೇ ಬರುತ್ತೆ ಅಂತ ಕೊಸರಾಡುತ್ತಾ ಇದ್ದವಳನ್ನು ಸಂಭಾಳಿಸೋಕೆ ಆಗದೆ ಅವಳನ್ನು ಕೆಳಗೆ ಇಳಿಸಿದ್ದೇ ತಡ ದಡದಡ ಅಂತ ಮೆಟ್ಟಿಲು ಇಳಿದು ಬಂದು, ಭಾವ ನಿಮ್ಮ ತಮ್ಮನಿಗೆ ಹೇಳಿ ನಾನು ಅವ್ರ ಜೊತೆ ಇವತ್ತು ಫುಲ್ ಮಾತಾಡಲ್ಲ ಅಂತ. ನನಗೆ ಅವ್ರ ಮೇಲೆ ತುಂಬ ಕೋಪ ಬಂದಿದೆ ಎಂದಳು. ಯಾಕೋ ಪುಟ್ಟ, ಅವನೇನು ಮಾಡ್ದ? ಅವನೆಷ್ಟು ಪಾಪ ಗೊತ್ತಾ, ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಎಂದ ಯುವರಾಜ್. ಭಾವ, ನೀವು ಅವರೇ ಒಳ್ಳೆಯವರು ಅನ್ನೋ ಹಾಗೆ ಮಾತಾಡಬೇಡಿ. ಈಗೇನು ನೀವು ನನ್ನ ಪಾರ್ಟಿನಾ ಸೂರಜ್ ಪಾರ್ಟಿನಾ ಎಂದಳು. ಸಾನ್ವಿ ಪ್ರಶ್ನೆಗೆ ಗೊಂದಲದಲ್ಲಿ ಸೂರಜ್ ಕಡೆ ನೋಡಿದ ಯುವಿ, ಸೂರಜ್ ಅವಳಿಗೆ ಕೋಪ ಬಂದಿದೆ ಅಂತ ಸನ್ನೆ ಮಾಡಿದ್ದಕ್ಕೆ ಸಾನ್ವಿ ಕೆನ್ನೆಗಿಲ್ಲಿದ ಯುವಿ, ಪುಟ್ಟ ನಾನು ಯಾವತ್ತಿದ್ರೂ ನಿನ್ನ ಟೀಮ್. ನೀನು ಹೇಳಿದ್ದು ನಿಜ. ಇಂಥ ಮುದ್ದು ಹುಡುಗಿಗೆ ಅದೆಷ್ಟು ಕಾಟ ಕೊಡ್ತಾನೆ ನನ್ನ ತಮ್ಮ. ಇವತ್ತು ನೀನು ಮಾತ್ರ ಅಲ್ಲ, ನಾನು ನನ್ನ ತಮ್ಮನ ಜೊತೆಗೂ ಟೂ ಬಿಡ್ತೀನಿ. ಇಲ್ಲಿ ಕೇಳು ಸೂರಿ, ನನ್ನ ಪುಟ್ಟಿನ ಇವತ್ತು ನೀನು ಮಾತನಾಡಿಸೋ ಹಾಗಿಲ್ಲ ಎಂದು ಹೇಳಿದವನು ಅಡುಗೆ ಅವರಿಗೆ ಜ್ಯೂಸ್ ತರಲು ಹೇಳಿ ಅದನ್ನು ಅವನೇ ಸಾನ್ವಿಗೆ ಕುಡಿಸುವಾಗ ಅದ್ಯಾಕೋ ಯುವಿ ಸಾನ್ವಿ ಮಧ್ಯೆ ಇರೋ ನಿಕಟತೆ ನೀತಾಗಿ ಇಡಿಸ್ಲಿಲ್ಲ. ಯುವಿ, ನಿನಗೂ ಸುಸ್ತಾಗಿದೆ, ಫಸ್ಟ್ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊ. ಅವಳ ಜೊತೆ ಕೂತು ಹರಟೆ ಹೊಡೆದಿದ್ದು ಸಾಕು ಕೋಪದಲ್ಲಿ ಮಾತನಾಡಿದ್ಲು ನೀತಾ. ಅಕ್ಕ, ನೀವು ಯಾಕೆ ಆ ಸೂರಜ್ ಥರ ಆಡೋದು? ಯಾವಾಗಲೂ ಇದು ಮಾಡಬೇಡ, ಹೀಗೆ ಮಾಡಬೇಡ, ಹಂಗಿರು ಹಿಂಗಿರು. ಯಾಕೆ? ನೀವುಗಳು ಹೇಳಿದ ಹಾಗೆ ನಾವು ಯಾಕೆ ಕೇಳಬೇಕು? ನಾವು ಹೇಳಿದ ಹಾಗೆ ನೀವು ಯಾಕೆ ಕೇಳಲ್ಲ ಎಂದಳು ಸಾನ್ವಿ. ಸೂರಿ, ನಾನು ಯಾವತ್ತಾದರೂ ಹೇಳಿದ್ದೀನಾ ಎದ್ದ ತಕ್ಷಣ ಆ ಸೈಕಲ್ ತೊಗೊಂಡು ಹೋಗಬೇಡ, ಆಫೀಸ್ನಲ್ಲಿ ಆ ಗೂಬೆ ಮೂತಿ ಆಂಟಿ ಇದ್ದಾರಲ್ಲ ನಿಮ್ಮ ಅಕೌಂಟ್ ಸೆಕ್ಷನ್ನಲ್ಲಿ, ಅವ್ರನ್ನ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀಯಾ? ಆಮೇಲೆ ಆ ಚಾರ್ವಿಕಾ ಫೋನ್ ನಂಬರ್ ಇನ್ನೂ ಯಾಕೆ ನಿಮ್ಮ ಮೊಬೈಲ್ನಲ್ಲಿದೆ? ಇದ್ರ ಸರಿ ಯಾಕೆ ಇನ್ನೂ ಆ ಹಾರ್ಟ್ ಶೇಪ್ನಲ್ಲೂ ಸೇವ್ ಆಗಿದೆ ಅಂತ ಕೇಳಿದ್ದೀನಾ? ಇಲ್ಲ ತಾನೇ? ಅಕ್ಕ, ನೀವು ಹೇಳಿ.
ಯು ವಿ ಭಾವ ಯಾವತ್ತಾದರೂ ನಿಮ್ಗೆ ಇಂಥದ್ದೇ ಬಟ್ಟೆ ಹಾಕು, ನೀನೇ ಅಡುಗೆ ಮಾಡು, ಆಫೀಸಿಂದ ಯಾಕೆ ಲೇಟಾಗಿ ಬಂದೆ ಅಂತ ಏನಾದರೂ ಕೇಳಿದಾರಾ? ನಿಮಗೆ ಮಾತ್ರ ಫ್ರೀಡಮ್ ಬೇಕು. ನಾವೇನು ನೀವು ಸಾಕಿರೋ ಪ್ರಾಣಿಗಳ? ಏನು ಭಾವ, ನಾನು ಹೇಳ್ತಾ ಇರೋದು ಸರಿನಾ ಎಂದಳು. ಒಂದೇ ಸಮನೆ ಪ್ರಶ್ನೆ ಮಾಡ್ತಾ ಇದ್ದ ಸಾನ್ವಿ ಮಾತುಗಳನ್ನು ಕೇಳಿದ ಸೂರಜ್, ಅಣ್ಣ ಅದಕ್ಕೆ ಮಧ್ಯೆ ಇರೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಈಗ ನನಗೆ ಕ್ಲಾಸ್ ತಗೋತಾ ಇದ್ದಾಳಲ್ಲ. ಥೂ, ಆ ಚಾರ್ವಿಕಾ ನಂಬರ್ ಇನ್ನೂ ನನ್ನ ಫೋನಲ್ಲಿ ಸೇವ್ ಆಗಿದೆಯಾ? ಅದನ್ನು ಇವಳೇ ಡಿಲೀಟ್ ಮಾಡಬಹುದಿತ್ತು ತಾನೇ. ಯಾವಾಗಲೂ ನನ್ನ ಫೋನ್ ಇವಳ ಹತ್ರ ತಾನೇ ಇರುತ್ತೆ. ಅಷ್ಟಕ್ಕೂ ನಾನೇನು ಮಹಾ ಬೈದದ್ದು ಅಂತ ನನ್ನ ಮೇಲೆ ಇಷ್ಟೊಂದು ಮುನ್ಸ್ಕೊಂಡಿದ್ದಾಳೆ. ರೂಮ್ನಲ್ಲಿರೋಕ್ಕೆ ಭಯ ಆಗಿದ್ದರೆ ಇಲ್ಲಿ ಬಂದು ಕೆಲಸದವ್ರ ಜೊತೆಗೆ ಅಡುಗೆಯವ್ರ ಜೊತೆಗೆ ಮಾತಾಡ್ತಾ ಕೂತ್ಕೋಬಹುದಾಗಿತ್ತು ತಾನೇ. ಇವಳಿಗೇನು ಹೊಸಬ್ರ ಹತ್ರ ಮಾತಾಡೋಕ್ಕೆ ಸಂಕೋಚ ಅಂತೇನು ಇಲ್ವಲ್ಲ. ಅಯ್ಯೋ ದೇವ್ರೇ, ಈಗ ಈ ಕುಳ್ಳಿ ಕೋಪನ ಹೇಗಪ್ಪ ಕಡಿಮೆ ಮಾಡೋದು? ಯೋಚಿಸುತ್ತಾ ಸಣ್ಣ ಮುಖ ಮಾಡಿಕೊಂಡು ಸಾನ್ವಿ ಕಡೆಗೆ ಸೂರಜ್ ನೋಡ್ತಾ ಇದ್ರೆ ಮೊದಲ ಬಾರಿಗೆ ತನ್ನ ಪರ ಮಾತಾಡೋರು ಇದ್ದಾರೆ ಅನ್ನೋ ಖುಷಿಲಿ ಯುವರಾಜ್, ಕರೆಕ್ಟ್ ಪುಟ್ಟ, ನಾವೇ ಯಾಕೆ ಯಾವಾಗಲೂ ಇವ್ರಿಗೆ ಅಡ್ಜಸ್ಟ್ ಆಗಬೇಕು? ಬೇಕಾ ಇವರೇ ನಮಗೆ ಅಡ್ಜಸ್ಟ್ ಆಗಲಿ. ನಾವು ಇಲ್ಲಿರೋ ಅಷ್ಟು ದಿನ ಇವ್ರ ಮಾತನ್ನು ಕೇಳೋದೇ ಬೇಡ. ಅವ್ರಿಗೇನು ಬೇಕೋ ಅವ್ರು ಮಾಡಲಿ, ನಮಗೇನು ಬೇಕೋ ನಾವು ಮಾಡೋಣ ಅಂತ ಹೇಳಿ ಯು ವಿ ಸಾನ್ವಿ ಇಬ್ಬರು ಹೈ ಅಂತ ಕೈಗಳನ್ನು ಹೊಡ್ಕೊಂಡ್ರೆ ಯು ವಿ ಮಾತು ಕೇಳಿ ನೀತಾಗೆ ರೇಗಿ ಹೋಯಿತು. ಏನಾಗಿದೆ ನಿನಗೆ? ಈ ಹುಡುಗಿ ಮಾತು ಕೇಳಿ ನೀನು ನನಗೆ ಉಲ್ಟಾ ಹೊಡಿತಾ ಇದ್ದೀಯಾ? ನಮ್ಮ ಫಸ್ಟ್ ನೈಟಲ್ಲಿ ನೀನು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದೆ, ನೆನಪಿದೆ ತಾನೇ? ನಮ್ಮಿಬ್ಬರಲ್ಲಿ ನಾನೇ ಹೆಚ್ಚು ಪರ್ಫೆಕ್ಟ್, ಸೊ ಲೈಫ್ನಲ್ಲಿ ಏನೇ ಡಿಸಿಷನ್ಸ್ ಇದ್ದರೂ ನಾನೇ ತಗೋತೀನಿ ಅಂತ ಎಂದಳು. ಅಕ್ಕ, ಕಾಮ್ ಡೌನ್. ಏನಿದು, ನಿಮ್ಮ ಫಸ್ಟ್ ನೈಟ್ ವಿಷಯ ಎಲ್ಲ ನಮ್ಮ ಮುಂದೆ ಹೇಳ್ತಾ ಇದ್ದೀರಾ? ಇದು ತಪ್ಪು. ಅದು ಅಲ್ಲದೆ ಫಸ್ಟ್ ನೈಟಲ್ಲಿ ತಗೊಂಡ ಡಿಸಿಷನ್ ಲೈಫ್ ಲಾಂಗ್ ಫಾಲೋ ಮಾಡಬೇಕು ಅಂತ ಇಲ್ಲ ಅಲ್ವಾ ಸೂರಿ? ಸೂರಜ್ ಕಡೆ ಪ್ರಶ್ನೆ ಮಾಡಿ ನೋಡಿದ್ರೆ, ಹೌದು ಸಾನು, ನೀನು ಹೇಳ್ತಾ ಇರೋದು ಸರಿ ಎನ್ನುತ್ತಾ ಹಲ್ಕಿರಿಯುತ್ತಾ ಅವಳ ಹತ್ತಿರಕ್ಕೆ ಬಂದವನಿಂದ ಹಿಂದೆ ಸರಿಯುತ್ತಾ ಯುವರಾಜ್ ಹಿಂದೆ ಅವಿತುಕೊಂಡವಳು ಅವನಿಗೆ ಏನೋ ಗುಟ್ಟು ಹೇಳುವ ಹಾಗೆ ಸ್ವಲ್ಪ ಬಾಗುವಂತೆ ತಿಳಿಸಿ, ಏನು ಗೊತ್ತಾ ಭಾವ, ನಿಮ್ಮ ತಮ್ಮ ಫಸ್ಟ್ ನೈಟಲ್ಲಿ ಏನು ಮಾಡಿದ್ರು ಗೊತ್ತಾ? ನನ್ನ ಹೋಗಿ ಸೋಫಾ ಮೇಲೆ ಮಲ್ಕೋ ಅಂತ ಜೋರು ಮಾಡಿದರು. ಆಮೇಲೆ ನೀ ನನ್ನ ಪಿ ಎ ಅಷ್ಟೇ, ನನ್ನ ಹೆಂಡ್ತಿಯಲ್ಲ ಅಂತ ಹೇಳಿದರು ಎಂದಳು. ಸಾನ್ವಿ ಮಾತು ಕೇಳಿ ಯುವರಾಜ್ ಸ್ವಲ್ಪ ಗಂಭೀರವಾಗಿ ತನ್ನ ತಮ್ಮನಿಗೆ ಗದರುವ ಧ್ವನಿಯಲ್ಲಿ, ಏನೋ ಸೂರಿ, ಪುಟ್ಟಿ ಹೇಳ್ತಾ ಇರೋದು, ನೀನು ಅವಳನ್ನ ಪಿ ಎ ಮಾತ್ರ ಅಂತ ಹೇಳಿದ್ಯಾ? ಯಾಕೋ ಅವಳನ್ನ ಹಾಗೆಲ್ಲ ಟ್ರೀಟ್ ಮಾಡೋಕೆ ಅವಳಿಗೆ ಹಾಗೆ ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿದ್ದ ನೀನು ಎಂದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.